ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 6 ಸಂತೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪಾಠ ಪೂರ್ವ ಚಟುವಟಿಕೆ. ನಿಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ವಸ್ತುಗಳು: ಮೇಜು, ಕುರ್ಚಿ, ಲೋಟ, ಚೀಲ, ಬಕೆಟ್, ಪಾತ್ರೆ, ಮೊಬೈಲ್, ಗಡಿಯಾರ, ರೇಡಿಯೋ, ದೂರದರ್ಶನ, ಪುಸ್ತಕ, ಮಂಚ. ಮುಂದಿನ ಭಾಗ: ನಿಮಗೆ ತಿಳಿದಿರುವ ಹೂವುಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಹೂಗಳು: ಸೇವಂತಿಗೆ, ಮಲ್ಲಿಗೆ, ದಾಸವಾಳ, ಸಂಪಿಗೆ, ಗುಲಾಬಿ, ಕನಕಾಂಬರ, ಸೂರ್ಯಕಾಂತಿ, ನಿತ್ಯಪುಷ್ಪ, ಕಮಲ, ಚೆಂಡು ಹೂ, ನೈದಿಲೆ, ಗೋರಂಟಿ. ಮುಂದಿನ ಭಾಗ: ಪದಗಳ ಅರ್ಥ. ಖುಷಿ, ಹಿಗ್ಗು, ಹರ್ಷ. ಪದಾರ್ಥ, ವಸ್ತು. ರಾಶಿ, ಗುಂಪು, ಗುಪ್ಪೆ, ಸಮೂಹ. ರಿಪೇರಿ, ಸರಿಪಡಿಸುವಿಕೆ. ಸಲಕರಣೆ, ಉಪಕರಣ. ದಿನಸಿ, ಧಾನ್ಯ. ದವಸ. ಬದಿ, ಪಕ್ಕ, ಮಗ್ಗಲು. ಮುಂದಿನ ಭಾಗ: ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಮೊದಲನೇ ಪ್ರಶ್ನೆ: ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಉತ್ತರ: ಗೆಳೆಯರೆಲ್ಲ ಕೂಡಿ ಸಂತೆ ನೋಡಲು ಹೋದರು. ಎರಡನೇ ಪ್ರಶ್ನೆ: ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಉತ್ತರ: ಸಂತೆಯಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದರು. ಮೂರನೇ ಪ್ರಶ್ನೆ: ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಉತ್ತರ: ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. ನಾಲ್ಕನೆಯ ಪ್ರಶ್ನೆ: ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಉತ್ತರ: ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಮುಂದಿನ ಭಾಗ: ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯ ಮಾತು: ಅವಸರದಿಂದ ಚದುರಿ ಹೋಗಬೇಡಿ. ಯಾರು ಹೇಳಿದರು? ಅನಿತಾಳ ಚಿಕ್ಕಪ್ಪ ಹೇಳಿದರು. ಯಾರಿಗೆ ಹೇಳಿದರು? ಮಕ್ಕಳಿಗೆ ಹೇಳಿದರು. ಎರಡನೆಯ ಮಾತು: ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಯಾರು ಹೇಳಿದರು? ಅನಿತಾ ಹೇಳಿದಳು. ಯಾರಿಗೆ ಹೇಳಿದರು? ಸ್ನೇಹಿತರಿಗೆ ಹೇಳಿದಳು. ಮೂರನೆಯ ಮಾತು: ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಯಾರು ಹೇಳಿದರು? ಜಾನ್ ಹೇಳಿದನು. ಯಾರಿಗೆ ಹೇಳಿದರು? ಚಿಕ್ಕಪ್ಪನಿಗೆ ಕೇಳಿದನು. ನಾಲ್ಕನೆಯ ಮಾತು: ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಯಾರು ಹೇಳಿದರು? ರಶೀದ್ ಹೇಳಿದನು. ಯಾರಿಗೆ ಹೇಳಿದರು? ಕುಮಾರನಿಗೆ ಹೇಳಿದನು. ಮುಂದಿನ ಭಾಗ: ಮಾದರಿಯಂತೆ ಬರೆಯಿರಿ. ಮಾದರಿ: ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.